ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಅಂತಂದರೆ ಇವತ್ತು ಆಲ್ರೆಡಿ ನೀವು ಸ್ಟಾರ್ಟಿಂಗಲ್ಲಿ ನೋಡಿರ್ತೀರ, ನೀವು ಕೇಳಿರುವಂಥ ಕ್ವಶನ್ಸಿಗೆ ಪ್ರತಿಯೊಂದು ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಸೊ ಹಾಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಲಾಸ್ಟ್ ಬ್ಲಾಗ್ ಬಗ್ಗೆ ಒಂದು ಅಲ್ವೇ ಅಲ್ಲ, ನಾನು ಇನ್ಸಿಡೆಂಟ್ ಬಗ್ಗೆ ತೆಗೆಯೋದು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಐ ಡೋಂಟ್ ಇವನ್ ಮ್ಯಾಟರ್ ವಾಟ್ ದ ಶಿಟ್ ಪೀಪಲ್ ಸ್ಟಾಪ್. ಆಯಿತಾ, ನನಗೆ ಅದು ಕಮೆಂಟ್ಸ್ ಆಫ್ಲೈನಲ್ಲಿ ಬಂದಿದೆ ಗೈಸ್. ಕಮೆಂಟ್ಸು ನಿಜ ನಾನು ನನಗೆ ಸಖತ್ ನಕ್ಕಿದ್ದೀವಿ. ಅವಳಂತೂ ನೆನ್ಸ್ಕೊಂಡು ಹೇಗಿದ್ದೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ಇಟ್ಸ್ ಎ ಆಫ್ಲೈನ್ ಕಮೆಂಟ್. ಅದು ನಿಮಗೆ ಏನಂತ ಗೊತ್ತಾಗಬೇಕಂದ್ರೆ ಕಮೆಂಟ್ ಮಿ ಎಸ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಕ್ವೆಶನ್. ಫಸ್ಟ್ ಕ್ವೆಶನ್ ಬಂದು, ಫಸ್ಟ್ ಆ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿ ಮಾ. ನಾನು ಆ್ಯಕ್ಚುಲಿ ಪ್ರೈವೇಟ್ ಅಕೌಂಟ್ ಅಲ್ಲ, ಪಬ್ಲಿಕ್ ಅಕೌಂಟ್ ಇರೋದು. ಇವರು ಅಕ್ಸೆಪ್ಟ್ ಮಾಡೋಕ್ಕೆ ಹೇಳ್ತಾ ಇರೋದು ಮೆಸೇಜಸಲ್ಲಿ. ಸೊ ನನಗೆ ಗೊತ್ತಿಲ್ಲದಿರೋರ್ಗೆ ಯಾರಿಗೂ ಮೆಸೇಜೇ ಮಾಡಲ್ಲ. ನೆಕ್ಸ್ಟ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಕ್ಸ್ಟ್ ಸಿಂಚನ ಅಂತ ಕೇಳಿರೋರು, ನನಗೆ ನಿಮ್ಮ ಮೇಲೆ ಲವ್ ಆಗಿದ್ದೀರಿ ಸಿಂಚು. ಆಲ್ವೇಸ್ ನನಗೂ ನಿಮ್ಮ ಮೇಲೆ ಯಾವಾಗಲೂ ಲವ್ ಇರುತ್ತೆ. ಆ್ಯಂಡ್ ಅವಳೇ ನನ್ನ ಲವ್ ಎಕ್ಸ್ಪೆಕ್ಟ್ ಮಾಡ್ತೀರಾ ರೀ? ನೋ ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತೀನಿ. ಆಲ್ವೇಸ್ ಐ ಲವ್ ಯು ಸಿಂಚು. ಆ್ಯಂಡ್ ನೆಕ್ಸ್ಟ್ ಮೋನಿಶಾ, ಹೆಂಗಿತ್ತು ಪ್ರಾಕ್ಟಿಕಲ್ಸ್ ಇವತ್ತು? ಚೆನ್ನಾಗಿತ್ತು. ರಮ್ಯಾ ಗೌಡ, ಮಿನಿ ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದ್ದು? ಫಸ್ಟಿಂದನೂ ನನಗೆ ಮಿನಿ ವ್ಲಾಗಲ್ಲಿ ಮಾಡಬೇಕು, ಮಿನಿ ವ್ಲಾಗ್ ಅಂತಾನೆಲ್ಲ ವ್ಲಾಗ್ ಮಾಡಬೇಕಂತ ಸಖತ್ ಇಷ್ಟ ಆಯಿತು. ಸೊ ವ್ಲಾಗ್ ಮಾಡೋಣ ಅಂತ ಹೇಳಿ ತುಂಬ ದಿವಸದಿಂದ ಅಂದ್ಕೊತಿದ್ದೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್, ವಾಟ್ ಆ್ಯಮ್ ಟು ಯು ಸುಕನ್ಯಾ, ಮೈ ಫ್ರೆಂಡ್. ನಯನ ಚಂದ್ರಪ್ಪ, ಏನಾದರೂ ನೀವೇ ಹೇಳಿ ಡಾಕ್ಟ್ರೆ ನೀವೇ ಹೇಳಿ, ನೀವೇನು ಮಾತಾಡೋದೇ ಇಲ್ವಲ್ಲ, ನೀವೇ ಹೇಳಿ. ನೆಕ್ಸ್ಟ್, ವ್ಲಾಗ್ ಮಾಡೋವಾಗ ನರ್ವಸ್ನೆಸ್ ಇರಲ್ವಾ? ಇರಲ್ಲ. ಫಸ್ಟ್ ಇರ್ತಿತ್ತು. ಫಸ್ಟ್ ವ್ಲಾಗ್ ಅದು ಗೆಟ್ ರೆಡಿ ವಿತ್ ಮೀ ಎಪಿಸೋಡ್ 1 ಮಾಡಿದ್ನಲ್ಲ, ಸೊ ಅದರಿಂದ ನನಗೆ ಒಂಚೂರು ನರ್ವಸ್ನೆಸ್ ಇತ್ತು. ಬಟ್ ಹೋಗ್ತಾ ಯಾವ ನರ್ವಸ್ನೆಸ್ ಇಲ್ಲ. ಬಟ್ ನಮ್ಮ ಅಣ್ಣ ಮುಂದೆಯಿಂದ ವೀಡಿಯೋ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಸೊ ಅದೊಂಚೂರು ಮಾಡೋಣ ಅಂತ. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ನೆಕ್ಸ್ಟ್, ನೈಸ್ ಟ್ರೈ, ಪ್ಲೀಸ್ ಡೋಂಟ್ ಟ್ರೈ, ಇಟ್ಸ್ ಮೈ ವಿಶ್. ಇಫ್ ಐ ವಾಂಟ್ ಟು ಟ್ರೈ ಐ ವಿಲ್ ಟ್ರೈ, ಇಫ್ ನಾಟ್ ಐ ವಾಂಟ್. ಮದುವೆ ಯಾವಾಗ ನಿಮ್ಮಿಬ್ಬರದ್ದು? ಸೆಸ್ ಆದಷ್ಟು ಬೇಗ. ಮದುವೆ ಇನ್ನೂ ತುಂಬ ಲೇಟ್ ಇದೆ. ಇನ್ನು ನನ್ನ ಮದುವೆ ಆಗೋ ಏಜ್ ಅಲ್ವೇ ಅಲ್ಲ. ಸೊ ನನ್ನ ಮದುವೆ ಇದ್ದವಾಗ ನಾನು ನಿಮಗೆ ಪಕ್ಕ ಇನ್ವಿಟೇಷನ್ ಕಾರ್ಡ್ ಕೊಡ್ತೀನಿ ಅಣ್ಣ. ಇದು ಪಿಲ್ಲಿ ಅಣ್ಣ ಕೇಳಿರೋದು. ನೆಕ್ಸ್ಟ್ ಲಾವಣ್ಯ ಅಂತ, ಮದುವೆ ಯಾವಾಗ ಆಗ್ತೀಯಾ? ನೀನಂತೂ ಬೇಗ ಆಗೋದೆ, ನಾನಂತೂ ಬೇಗ ಆಗಲ್ಲ. ಸೊ ಇನ್ನೂ ಲೇಟಾಗಿ ಆಗೋಣ ಅಂತ. ನಾನು ಇನ್ನು ಎಲ್ ಕೆ ಜಿ ಯಾರು. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಯೋರ್ ಫೇವ್ರೆಟ್ ಸಾಂಗ್ ಅಂತ ಯಾವುದಿಲ್ಲ, ಎಲ್ಲ ಕೇಳ್ತೀನಿ. ಬಟ್ ಜಾಸ್ತಿ ನಾನು ಕೇಳೋದು ಹಿಂದಿ ಸಾಂಗ್. ಓಕೆ, ನೆಕ್ಸ್ಟ್, ವೈ ಡಿಡ್ ಯು ಕಟ್ ಯುವರ್ ಲಾಂಗ್ ಹೇರ್ಸ್? ಬಿಕಾಸ್ ಐ ಲೈಕ್ ಶಾರ್ಟ್ ಹೇರ್ಸ್. ಸೊ ಅದಕ್ಕೆ ಕಟ್ ಮಾಡಿದ್ದೆ. ತುಂಬ ಲಾಂಗ್ ಇತ್ತು, ನನಗೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಶಾರ್ಟ್ ಹೇರ್ಸ್ ಕಟ್ ಮಾಡಿಸ್ತೀನಿ. ಏನು ಸಮ್ಮರ್? ನಮ್ಮಮ್ಮನೇ ಕಟ್ ಮಾಡಿದ್ದು. ನಮ್ಮಮ್ಮ ಯಾರಾದರೂ ಕೇಳಿದೆ ಸಮ್ಮರ್ ಕಟಿಂಗ್ ಅಂತ ಹೇಳಿದ್ರು. ಓಕೆ, ನೆಕ್ಸ್ಟ್, ಐ ರಿಯಲಿ ಲೈಕ್ ಯು. ಇವನ್ ಐ ಲೈಕ್ ಮೀ. ಸೊ ಯು ಡೋಂಟ್ ಹ್ಯಾವ್ ಎನಿ ವರ್ಕ್? ನೋ, ಐ ಡೋಂಟ್ ಹ್ಯಾವ್ ಎನಿ ವರ್ಕ್. ನನಗಂತೂ ಕೆಲಸ ಇಲ್ಲ, ನಿಮಗೂ ಕೆಲಸ ಇಲ್ಲ. ಅದಕ್ಕೆ ನಾನು ಕೇಳಿದ ಕ್ವಶನ್ ಆನ್ಸರ್ ಮಾಡ್ತೀನಿ. ಸೊ ಹಾಯ್, ಹಲೋ, who is the best, what is the best moment of your life? 2024 ಇಂದ ನನ್ನ ಬೆಸ್ಟ್ ಮೂಮೆಂಟ್. ಸೊ ಆವತ್ತಿಂದ ಇದುವರೆಗೂ ಏನು ಹೇಳಿದೆ ಅದೆಲ್ಲ ನನ್ನ ಬೆಸ್ಟ್ ಮೂಮೆಂಟ್. ಯಾಕಂದರೆ ನಾನು ಲಾಸ್ಟ್ ಇಯರಿಂದನೇ ನಾನು ತುಂಬ ಖುಷಿಯಾಗಿರೋದು. ಬಿಕಾಸ್ ನನಗೆ ಲಾಸ್ಟ್ ಇಯರೇ ಮೆಚುರಿಟಿ ಅಂತ ಬಂದಿದೆ. ಯಾಕಂದರೆ ಅದಕ್ಕೂ ಮುಂಚೆ ಎಲ್ಲ ಸಖತ್ ಒಂದಿಷ್ಟು ನಾನು ತಲೆ ತೆಚ್ಕೊಂಡು ಹೇಳ್ತಾ ಇದ್ದೆ. ಬಟ್ ಲಾಸ್ಟ್ ಇಯರ್ ಇಂದ ಏನಕ್ಕೆ ಖುಷಿಯಾಗಿದ್ದೀನಿ ಅಂತಂದರೆ, ನೆಕ್ಸ್ಟ್ ವ್ಲಾಗಲ್ಲಿ ಇರ್ತೀನಿ. ವ್ಲಾಗ್ ಬೇಕಂದರೆ ಕಮೆಂಟ್ ಎಸ್ ಅಂತ ಮಾಡಿ ಹೇಳ್ತೀನಿ. ಸೊ ನನಗೆ ಕಣ್ಣೇ ಕಾಣಿಸ್ತಾ ಇಲ್ಲ. ಐ ವಿಶ್ ವಿ ಕುಡ್ ಸ್ಪೆಂಡ್ ಮೋರ್ ಟೈಮ್. ಶಾರ್ಟ್, ಡು ಯು ಹ್ಯಾವ್ ಎನಿ ಬಾಯ್ ಫ್ರೆಂಡ್ಸ್?
ನನ್ನ ಪ್ರಕಾರ ಬಾಯ್ ಫ್ರೆಂಡ್ಸ್ ಅಂದರೆ ಇವಾಗ ಗರ್ಲ್ ಫ್ರೆಂಡ್ಸ್ ಎಲ್ಲ ಹೆಂಗಿರ್ತಾರೆ ಆ ಥರ ನನಗೆ ಬಾಯ್ ಫ್ರೆಂಡ್ಸ್. ಸೊ ಅದಕ್ಕೆ ನನಗೆ ಬಾಯ್ ಫ್ರೆಂಡ್ಸ್ ಯಾರೂ ಇಲ್ಲ, ಬಟ್ ಇದ್ದಾರೆ, ಬಟ್ ಅಷ್ಟೊಂದು ಕ್ಲೋಸಾಗಿಲ್ಲ, ಯಾವಾಗೋ ರೇಟ್ ಮಾತಾಡೋದು. ನೆಕ್ಸ್ಟ್ ವಾಟ್ ಅಬೌಟ್ ಮಿನಿ ವ್ಲಾಗ್ಸ್ ಮಾಡೋಕ್ಕೆ ಟೈಮ್ ಇಲ್ಲ ಇವಾಗ. ಸೊ ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ನಾನು ಡೈಲಿ ವ್ಲಾಗ್ ಮಾಡೋಕ್ತೀನಿ. ಮಿನಿ ಬ್ಲಾಗ್ ನಾಟ್ ಡೈಲಿ ಮಿನಿ ವ್ಲಾಗ್ ಡೈಲಿ ವ್ಲಾಗ್ ಎರಡೂ ಒಂದೇ. ಇಲ್ಲ ಡಿಫ್ರೆಂಟ್ ಇದೆ. ಆಯಿತು ನೆಕ್ಸ್ಟ್. ಐ ಆಮ್ ಹಿಯರ್ ಟು ಸಪೋರ್ಟ್ ಯು, ಥ್ಯಾಂಕ್ ಯು ಸೋ ಮಚ್. ಅದನ್ನು ಕೇಳೋದಕ್ಕೆ ಅದು ಎಷ್ಟು ಹಿತವಾಗಿದೆ ಗೊತ್ತಾ. ಐ ವಿಶ್ ಯು ರಿಪ್ಲೈ ಟು ಮೀ ಫಾಸ್ಟರ್. ಶೋರ್. ಪರ್ಸ್ನಾಲಿಟಿ ಆರ್ ಲುಕ್ಸ್? ಪರ್ಸ್ನಾಲಿಟಿ ಏನಕ್ಕಪ್ಪ ಅಂತಂದರೆ ಪರ್ಸ್ನಾಲಿಟಿಗೆ ಆಟೋಮೆಟಿಕ್ಕಾಗಿ ಲುಕ್ಸ್ ಬರುತ್ತೆ. ಫಸ್ಟ್ ಎಲ್ಲರೂ ಹಿಂಗಿದ್ದಾರೆ ಅಂತ ನೋಡೋಲ್ಲ, ಕ್ಯಾರೆಕ್ಟರ್ ಬಿಹೇವಿಯರ್ ಅದೇ ಮೇನ್ ಇಂಪಾರ್ಟೆಂಟ್. ಸೊ ಪರ್ಸ್ನಾಲಿಟಿ. ಸೊ ಗೈಸ್ ಇಷ್ಟೇ ನಾನು ಕ್ವಶನಿಗೆ ಆನ್ಸರ್ ಮಾಡಬೇಕಾಗಿತ್ತು ಅಂತ ಅನಿಸಿದ್ದು. ಆ್ಯಂಡ್ ಇನ್ನೂ ಒಂಚೂರು ಇದ್ದಾವೆ, ಬಟ್ ನನಗೆ ಅದೇ ಹೇಳೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅದೆಲ್ಲ ಬೇಡದೇ ಇರೋ ಕ್ವಶನ್ಸ್. ಸೊ ನನಗೆ ಇಷ್ಟ ಇಲ್ಲ ಕ್ವಶನ್ಸ್ ಎಲ್ಲ ಹೇಳೋಕ್ಕೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಗೈಸ್ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಾಯಿತು. ಇವಾಗ ರೀಲ್ ಶೂಟ್ ಮಾಡಬೇಕು ಅಂದ್ಬಿಟ್ಟು ಪಾರ್ಕ್ ಹತ್ರ ಹೋಗೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ವ್ಲಾಗ್ನ ಇಲ್ಲೇ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ವ್ಲಾಗ್ ಮಾಡ್ತೀನಿ, ಬಟ್ ಅದು ಸಕ್ಕತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ, ಬಟ್ ಪ್ಲ್ಯಾನ್ ಎಲ್ಲ ಮಾಡಿದ್ದೀನಿ. ಸೊ ಆ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ ಮತ್ತೆ ಸಿಗ್ತೀನಿ ಅಂತ ಹೇಳಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಹಾಗೂ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ನಮ್ಮಲ್ಲಿ. ಸೊ ಬಾಯ್ ಗಾಯ್ಸ್, ಲವ್ ಯು.